उपदेशकर्तारं नत्वा भक्ति पुरस्सरं ಪರಮಪೂಜ್ಯ ಪ್ರಾತಸ್ಮರಣೀಯ ಸದ್ಗುರುಗಳ ಚರಣಾರವಿಂದಗಳನ್ನು ಹೃದಯ ಪದ್ಮದಲ್ಲಿ ಧ್ಯಾನಿಸಿ ಅದ್ವೈತ ಸಾರ್ವಭೌಮ ಸಕಲ ಮತೋದ್ಧಾರಕ ಜಗದ್ಗುರು ಸಿದ್ಧಾರೂಢರ ಮೌನ ಮಹಾಯೋಗಿ ಸ್ಥಿತಪ್ರಜ್ಞ ಜಗದ್ಗುರು ಗುರುನಾಥಾರೂಢರ ಪಾವನ ಪಾದಾರವಿಂದಗಳಲ್ಲಿ ಹನೆಮನೆದು ಬ್ರಹ್ಮವಿದ್ಯಾ ಸಂಪ್ರದಾಯ ಕರ್ತೃಗಳಾದ ಸಮಸ್ತ ಋಷಿ ಮುನಿ ಸಂತ ಶರಣರ ಚರಣಾರವಿಂದಗಳಲ್ಲಿ ಅಭಿವಂದಿಸಿ ಗ್ರಂಥಕರ್ತರಾದ ಪೂಜ್ಯ ಶಿವದಾಸನ ಚರಣಾರವಿಂದಗಳಲ್ಲಿ ನಮಿಸಿ ತಮ್ಮೆಲ್ಲರಿಗೆ ಅನಂತ ಶರಣಾರ್ಥಿಗಳು. ಆತ್ಮೀಯರೇ, ಜಗದ್ಗುರು ಸಿದ್ಧಾರೂಢರ ಕೃಪಾಕ್ಷೇತ್ರದಲ್ಲಿ ನಡೆದುಕೊಂಡು ಬಂದಿರುವಂತಹ 16ನೇ ವರ್ಷದ ಭಗವಚ್ಚಿಂತನ ಸಾಧನ ಶಿಬಿರದ ಪ್ರಸ್ತುತ ಚಿಂತನದ ವಿಷಯ ಜಗದ್ಗುರು ಸಿದ್ಧಾರೂಢ ಕಥಾಮೃತ. ಶಿವದಾಸ ಜಗದ್ಗುರು ಸಿದ್ಧಾರೂಢರ ಕಥಾಮೃತವನ್ನು ರಚನೆ ಮಾಡಿ 56 ಅಧ್ಯಾಯ ಪ್ರಕಾರವಾಗಿ ಈ ಭಾಗ ಮಾಡಿದ್ದಾನೆ. ಆ 56ರ ಪೈಕಿ ಸದ್ಯ ನಡೆದಿರುವಂತಹ ಅಧ್ಯಾಯ 36, ಅರ್ಧ ಆಗಿದೆ ಅಲ್ಲ. ಆ 36ನೇ ಅಧ್ಯಾಯದಲ್ಲಿ ಪ್ರವೇಶಿಯಾಗೋಕ್ಕಿಂತ ಪೂರ್ವದಲ್ಲಿ ಗ್ರಂಥ ಮಹಾತ್ಮೆಯನ್ನು ಚಿಂತನೆ ಮಾಡೋಣ. ಶ್ರೀ ಗಣೇಶಾಯ ನಮಃ. ಶ್ರೀ ಗುರು ಸಿದ್ಧಾರೂಢ ಪರಬ್ರಹ್ಮಣೇ ನಮಃ. 4 ವೇದ, 6 ಶಾಸ್ತ್ರ, 18 ಪುರಾಣ, 28 ದಿವ್ಯ ಆಗಮಗಳ ಸರ್ವ ಸಾರಭೂತವಾದ ಶ್ರೀ ಸಿದ್ಧ ಪುರುಷನ ಈ ಪವಿತ್ರವಾದ ಚರಿತ್ರೆಯನ್ನು ನಿತ್ಯವೂ ಶ್ರದ್ಧೆಯಿಂದ ಓದುವ, ಕೇಳುವ, ಪೂಜಿಸುವ ಸರ್ವ ಭಕ್ತರಿಗೆ ಧರ್ಮ, ಅರ್ಥ, ಕಾಮ, ಮೋಕ್ಷಗಳು ಸಿದ್ಧಿಸುವವು. ಸರ್ವ ಕಷ್ಟ ನಷ್ಟಗಳು, ಸರ್ವ ಪಾಪ ತಾಪಗಳು, ಚೋರ ವೈರಿ ವಿಷ ಭೂತಾದಿ ಭೀತಿಗಳು ಬಯಲಾಗಿ ಸರ್ವದಾ ಸಕಲ ಸನ್ಮಂಗಳಿಂದ ಕೂಡಿದ ಸುಖ ಸೌಭಾಗ್ಯಗಳು ಒದಗಿ ಬರುವವು. ಶ್ರೀ ಸಿದ್ಧ ಸದ್ಗುರುವಿನ ಕೃಪಾಪೂರ್ವಕ ಶ್ರವಣ ಮಾಡುವುದರಿಂದ ಶಾಂತಿ, ದಾಂತಿ, ವಿವೇಕ, ಜ್ಞಾನ, ಸದ್ಭಕ್ತಿಗಳು ಸಂಪ್ರಾಪ್ತವಾಗುತ್ತವೆ. ಈ ಗ್ರಂಥವನ್ನು ತನ್ನ ಇಷ್ಟ ದೇವತಾ ಮಂತ್ರದೊಡನೆ ಗಂಧ, ಅಕ್ಷತ, ಧೂಪ, ದೀಪ, ನೈವೇದ್ಯಗಳಿಂದ ಪೂಜಿಸಿ ಪ್ರತಿ ಅಧ್ಯಾಯದ ಪ್ರಾರಂಭದಲ್ಲಿ ಗ್ರಂಥ ಮಹಿಮೆಯನ್ನು ಪಠಿಸಿ ಸ್ಮರಿಸಿ ನಂತರ ಪಾರಾಯಣ ಮಾಡಿ ಮಂಗಳ ವಿಭೂತಿ ಪ್ರಸಾದವನ್ನು ಭಕ್ತಿಯಿಂದ ಸ್ವೀಕರಿಸುವುದು ಶಿಷ್ಟರ ಸಂಪ್ರದಾಯವಾಗಿದೆ. ಸದ್ಗುರುನಾಥ ಮಹಾರಾಜ ಕೀ ಜೈ. ಈ ಅಧ್ಯಾಯದ ಆರಂಭದಲ್ಲಿ ಬಸವಣ್ಣನವರ ಒಂದು ವಚನವನ್ನು ನಾವು ಚಿಂತನೆ ಮಾಡೋಣ. ಬಸವಣ್ಣನವರು ಭಾಳ ಸುಂದರವಾದ ವಚನವನ್ನು ಸಾಧಕರಿಗೋಸ್ಕರವಾಗಿ ಕೊಟ್ಟಿದ್ದಾನೆ ಪುಣ್ಯಾತ್ಮ. ಬೆಳೆವ ಭೂಮಿಯಲ್ಲೊಂದು ಪ್ರಳಯದ ಕಸ ಹುಟ್ಟಿ ತಿಳಿಯಲೀಯದು ಎಚ್ಚರಲೀಯದು. ನವಗುಣವೆಂಬ ಕಸವ ಕಿತ್ತು ಸಲಹಯ್ಯ ಲಿಂಗ ತಂದೆ ಸುಳಿದೆಗೆದು ಬೆಳೆವೆನು ಕೂಡಲ ಸಂಗಮ ದೇವ. ಈ ಬೆಳೆವ ಭೂಮಿಯಲ್ಲೊಂದು ಪ್ರಳಯದ ಕಸ ಹುಟ್ಟಿ ಈ ಮನುಷ್ಯನ
ದೇಹ ಏನೈತೆಲ್ಲ ಇದು ಭಕ್ತಿಯನ್ನು ಬೆಳೆಯತಕ್ಕಂಥ ಒಂದು ಭೂಮಿ. ಈ ಭೂಮಿಯಲ್ಲಿ ಭಕ್ತಿಯನ್ನಾದರೂ ಬೆಳೆಯಬಹುದು ಮತ್ತು ಜ್ಞಾನವನ್ನಾದರೂ ಬೆಳೆಯಬಹುದು. ಈ ಜ್ಞಾನವನ್ನು ಭಕ್ತಿಯನ್ನು ಬೆಳೆಯಬೇಕಾದ ಭೂಮಿ ಮನುಷ್ಯನ ಮನಸ್ಸು. ಮನಸ್ಸಿನಲ್ಲೇ ಬೆಳೆಯಬೇಕಾಗಿದೆ. ಭಕ್ತಿಯೂ ಮನಸ್ಸಿನಲ್ಲೇ ಹುಟ್ಟಬೇಕು, ಜ್ಞಾನವೂ ಕೂಡ ಮನಸ್ಸಿನಲ್ಲೇ ಹುಟ್ಟಬೇಕು. ಪರಂತು ಆ ಮನಸ್ಸೊಳಗೆ ಕಸ ಒಂದು ಭಾಳದ. ಏನು ಬೆಳಿತೀರಲ್ಲ ಅಲ್ಲ, ರೈತರಿಗೆ ಗೊತ್ತದ. ಆ ಬೆಳಕಿಂತ ಮೊದಲು ಕಸ ನಿಮ್ಮ ನೀರ ನಿಮ್ಮ ಗೊಬ್ಬರ ತಾನೇ ತಿಂದು ತಾನೇ ಮೊದಲು ಬರ್ತದೆ ನೋಡಿ ಅಲ್ರಿ. ಕಸ ಅದಕ್ಕಂತಾರೆ ಬೆಳೆಯುವ ಭೂಮಿಯಲ್ಲೊಂದು ಪ್ರಳಯದ ಕಸ ಹುಟ್ಟಿ, ಒಂದು ನಮೂನೆ ಎರಡು ನಮೂನೆ ಕಸ ಅಲ್ಲ. ಅದನ್ನು ಬೇರೆ ಸಹಿತ ತೆಗಿಬೇಕಾಗ್ತದೆ. ಮೊದಲಿನ ಕಾಲದಾಗ ನಟ್ಟು ಕಡಿದಿತ್ತು. ಈ ಹಳೆ ಮಂದಿ ಗಟ್ಟ ಗೊತ್ತಿದೆ, ಹೊಸ ಮಂದಿ ಏನು ಗೊತ್ತಿಲ್ಲ. ಟ್ಯಾಕ್ಟ್ರ್ ಬಂದ ಬಳಕ ನಟ್ಟು ಅಪ್ಪಟ ಹೋಗಿಬಿಟ್ಟು ಎಲ್ಲ ಏನು ರೀ ಮೊಳಕಾಲ ಮಟ್ಟ ತೆಗ್ಗ ಮಾಡ್ಕೊಂಡು ಹೊಕ್ಕಿದ್ರು ನಾವು ನೋಡಿದ್ದೀವಿ. ಅದು ಇಡೀ ಭೂಮಿಯನ್ನೆಲ್ಲ ಆ ತೆಗ್ಗು ಮಾಡ್ಕೊತ ಈ ಬೇರು ಇರ್ತೈತೆ ನೋಡ್ರಿ, ಆ ಬೇರು ಸಹಿತ ತೆಗೆದು ಬಿಡ್ತಿದ್ರು ಅವಾಗ. ಹಾಗೆ ಇಲ್ಲೊಂದದ ಭೂಮಿ ಮನಸ್ಸು, ಇದ್ರ ಬೇರ ಭ್ರಾಂತಿಯ ಬೇರವ ಅದಲ್ರಿ. ಏನಾಗ್ಯದ, ಭ್ರಾಂತಿಯ ಬೇರುಗಳು ಭಾಳ ಒಳಗೆ ಇಳಿದಾವ. ನೀನು ಜ್ಞಾನವನ್ನು ಬೆಳಿಬೇಕಂತಿ, ಭಕ್ತಿಯನ್ನು ಬೆಳಿಬೇಕಂತಿ, ಪರಂತು ಅದಕ್ಕಿಂತಲೂ ಮೊದಲು ಈ ಕಸ ಬೆಳೀತದೆ. ಅವಗುಣವೆಂಬ ಕಸವ ಕಿತ್ತು ಸಲಹಯ್ಯ ಲಿಂಗ ತಂದೆ. ಅವಗುಣನೂ ಅಲ್ಲೇ ಅದಾವ, ಸದ್ಗುಣನೂ ಅಲ್ಲೇ ಅದಾವ. ಮಹಾಭಾರತ ಯುದ್ಧ ಅಲ್ಲೆಲ್ಲ ಇಲ್ಲಿಯೂ ನಡೆದದ, ಒಳಗೆ ನಡೆದದಿಲ್ರಿ. ಸಾಧಕ ನಿತ್ಯದಲ್ಲಿ ಆ ಮನಸ್ಸಿನ ಕೂಡ ಏನು ಮಾಡಬೇಕು, ಯುದ್ಧ ಮಾಡಬೇಕು. ಸಾಧಕ ಅಂದ್ರೆ ಸುಮ್ಮನೆ ಉಂಡು ಮನಗಾವಗನಂಗಿಲ್ಲ. ಅದು ಅವಗುಣೆ ತ್ಯಾಗಿತ ದಿವಸೇ ದಿವಸ. ಯಾರು ಬರೀತಾರೆ? ರಾಮದಾಸ್ ಮಹಾರಾಜರು. ಅಬ್ಬಾ ಓದಬೇಕು, ದಾಸೋದ. ಎಲ್ಲ ಲಕ್ಷಣಗಳದ. ಬಹುಶಃ ಅದರಷ್ಟು ಲಕ್ಷಣ ಯಾವ ಗ್ರಂಥದೊಳಗೂ ಇಲ್ಲ ತಿಳ್ಕೊರಿ. ಸಿದ್ಧನ ಲಕ್ಷಣ, ಸಾಧಕರ ದಸ, ಬದ್ಧರ ಲಕ್ಷಣ ಏನು ಅಂಥದ್ರೊಳಗೆ ಅವಗುಣೆ ತ್ಯಾಗಿತ ದಿವಸೇ ದಿವಸ. ಕರಿ ಉತ್ತಮ ಗುಣಾಚ ಅಭ್ಯಾಸ ಸ್ವರೂಪಿ ಲ್ಯಾವೆ ನಿಜ ಧ್ಯಾಸ. ಯಾ ನಾವ ಸಾಧಕ. ಸಾಧಕ ಅಂದ್ರೆ ಯಾರು ಅನ್ಬೇಕು? ತಲೆ ಬೋಳಿಸಿ ಲುಂಗಿ ಸುತ್ತಕೊಂಡು ಮಂದಿ ತಲೆ ಬೋಳಿಸ್ಕೊತ ತಿರುಗಾಡವಲ್ಲ ಸಾಧಕ. ಸಾಧನಕರ್ತ ಹೌದಲ್ರಿ. ಮತ್ತು ಇಲ್ಲಿ ಎಷ್ಟು ಮಂದಿ ಸಾಧಕರದಾರೋ, ಎಷ್ಟು ಮಂದಿ ಬಾಧಕರದಾರೋ ಸಿದ್ಧಾರೂಢಗೆ ಗೊತ್ತು ಮಾರಾಯ. ನಾವು ಯಾಕೆ ಅದನ್ನೊಂದು 12 ದಿವಸ ಮುಗಿದು ಹೋಗೋದೈತಿಯ, ಯಾಕೆ ಸುಮ್ಮನೆ ಅಂದು ನಾವು ಕೆಟ್ಟ ಆಗೋಣ ಪಾರಾಯ. ಸಾಧಕರಿದ್ರು ನಿಮಗೆ, ಬಾಧಕಿದ್ರು ನಿಮಗೆ, ನಮಗೇನು ಸಂಬಂಧ ಇಲ್ಲ ಅದು ಅಲ್ರಿ. ಅದಕ್ಕಂತಾರವರು ಅವಗುಣೆ ತ್ಯಾಗಿತ ದಿವಸೇ ದಿವಸ. ದಿನ ದಿನ ಒಂದೊಂದು ಅವಗುಣ ತೆಗಿಲಾಕತ್ತಿದ್ರೆ ಅದ್ರ ಸಾಧಕನ ಕೆಲಸ ಇದೆ. ಯಾವತ್ತು ಅನ್ನೋದ್ರೊಳಗಾಗೆ ಅದನ್ನು ತೆಗಿಬೇಕು. ಅದನ್ನು ಒಂದು ಅವಗುಣ ಒಳಗೆ ಮೊಳಕೆ ಹೊಡೆದತ್ತೆ ಅನ್ನೋದ್ರೊಳಗೆ ತೆಗದು ಬರೋಬ್ಬರಿ ಇರ್ಲಿಕ್ಕೆ ದ್ವಾರದ ಹತ್ರ ನಿಮ್ಮ ಅಪ್ಪಗೂ ಬಗೆಹರಿದಿಲ್ಲ. ಅದು ಕಾಮದ ಕಸ, ಕ್ರೋಧದ ಕಸ, ಮೋಹ ಲೋಭ ಮದ ಮತ್ಸರಗಳ ಕಸ. ಅಯ್ಯೋ 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 ಅಯ್ಯೋ, ಅದೇನು ಒಂದು ಎರಡು ಅಲ್ರಿ. ದಿನ 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 ಮನೆಯ ಕಸವನ್ನು ನಿತ್ಯವೂ ಬಳಿಯುವಂತೆ ಮನದ ಕಸವನ್ನು ಬಳಿಯಲೇಬೇಕಯ್ಯ. ಮನೆ ಕಸ ಹೊಡಿತ್ರಿ ಇಲ್ಲ ಏನು? ವಾರದಾಗೊಮ್ಮೆ, ಒಂದು ತಿಂಗಳಿಗೊಮ್ಮೆ, ವರ್ಷದಾಗೊಮ್ಮೆ ಹೊಡಿತೀರಿ ಕಸ. ಹಂಗಿರೋರು ಅದಾರ.
ಒಮ್ಮೆ ದೀಪಾವಳಿ ಹೊಡೆದ್ರೆ ಮತ್ತು ಮುಂದಿನ ದೀಪಾವಳಿಗೆ ಕಸ ಹೊಡಿಯೋದು ಅಲ್ರಿ. ಕಸ ಹೆಂಗೆ ದಿನ ದಿನ ತೆಗಿತಿ ಮನಿದು ಹಂಗೆ ಮನಸ್ಸು ಬೀಳತೈತೆ, ಅದು ಕಸ ಬೀಳತೈತೆ ಅಲ್ರಿ. ವೃತ್ತಿ ಹೊರಗೆ ಹೋಗಿ ಬತ್ತು ಕಸ ತೊಗೊಂಡು ಬಂದಿರ್ತದೆ ಅಲ್ರಿ, ತೊಗೊಂಡು ಬರ್ತದೆ. ಆದ್ದರಿಂದ ಏನು ಮಾಡಬೇಕು ಅಂತ ಕೇಳಿದರೆ ಅವನಿಗೆ ಆ ಕಸ ತೆಗೆದು ಸಾಧಕನಿಗೆ ಬಹಳ ದೊಡ್ಡ ಕೆಲಸ. ಬೆಳಕೈತೈತೆ ಅನ್ಬಿಡ ಕಿತ್ತ ಚಲೋ ಆತು, ಇಲ್ಲ ಅಂತಂದ್ರೆ ಸಾಧ್ಯವೇ ಇಲ್ಲ ತಮ್ಮ. ಈ ಕಸ ಎಂತಿಂಥವ್ರಿಗೆ ರೀ, ಕಾಮದ ಕಸ ಬೆಳೆದು ಎಷ್ಟೋ ಮಂದಿ ಸತ್ತು ಹೋಗ್ಯಾರ ಹೌದಲ್ರಿ. ನಿಜಗೊಂಡ್ರು ಅನಿಮಿತ್ಯವರಿಗಳಿಲ್ಪ ಕಾಮಾದಿಗಳಿಗೆ ತಾನು ಅನೇಕ ನಿತ್ಯ ಭವಭಂಗಗಳಲ್ಲಿ ಇದೊಂದನ್ನು ನಾವು ಚಿಂತನೆ ಮಾಡ್ರೆ ಬೇಕಾದಷ್ಟು ಸಾಧಕ ಮುಂದುವರಿಬಹುದು ರೀ. ಅನಿಮಿತ್ಯವರಿಗಳು ಜಗತ್ತಿನಾಗ ಏನಾರು ವೈರತ್ವ ಬೆಳಿಬೇಕಾದ್ರೆ ಒಂದು ಸೀಮೆ ಅದಲ್ರಿ, ಹೊಲದ ಸೀಮೆ ಮನೆ ಸೀಮೆ ಏನಾರು ಒಂದು ನಿಮಿತ್ತಿನಾಗ ವೈರತ್ವ ಬೆಳಿತೈತಿ. ಈ ಈ ಕಾಮಕ್ಕೆ ನಮಗೆ ಏನು ಸಂಬಂಧ ರೀ? ಏನು ಅವ್ರಿಗೆ ನಮಗೇನು ಸಂಬಂಧ? ಸೂತ್ರ ಅವ್ರ ಮನೆ ಗಂಟು ನಾವು ತಿಂದಿಲ್ಲ, ನಮ್ಮ ಮನೆ ಗಂಟು ಅವ್ರು ತಿಂದಿಲ್ಲ, ಪರಂತು ನಮ್ಗೆ ಗೊತ್ತಾಗಲಾರ್ದ ಒಳಗೆ ಪ್ರವೇಶ ಆಗ್ತದೆ. ಕಾಮ, ಕ್ರೋಧ, ಲೋಭ, ಮೋಹ, ಮದ ಇವು ಅನಂತ ಜನ್ಮಗಳನ್ನು ಕೊಟ್ಟಿವಿ. ನಿನಗೊಂದು ದೇಹವಿದನು ಹಬ್ಬ ಏನು 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 ನಿನಗೊಂದು ದೇಹವಿದನು ತೊಟ್ಟು ತಪವಂತೂ ಘನಶಂಭುಲಿಂಗವಾಗಿರುವಲ್ಲಿ ಮನುಷ್ಯ ಪಡೆದೆ ನೀನೆಂದಿಗೆ ಪರಮುಕ್ತಿ ಸುಖವನು. ನಿಜವನು ಶಿವಗ ಅಂತಾರೆ. ಅಲ್ಲೋ ನಿನಗೊಂದು ನಿನ್ನ ಸಲುವಾಗಿ ಕಾಮಕ್ಕಾಗಿ ಕೊಟ್ಟಿದಿ, ಕ್ರೋಧಕ್ಕಾಗಿ ಕೊಟ್ಟಿದಿ, ಲೋಭ ಮೋಹ ಮದ ಮತ್ಸರಗಳಿಗೆ ಕೊಟ್ಟಿದಿ. ನಿನ್ನ ಸಲುವಾಗಿ ಒಂದು ಈ ದೇಹವನ್ನು ಮುಡುಪಾಗಿಡು, ಇದನ್ನ ಬ್ರಹ್ಮಜ್ಞಾನ ಮಾಡಿಕೊಂಡ ತೀರ್ಥನಂತ ಪ್ರತಿಜ್ಞೆ ಮಾಡು. ಆದರೆ ಮನುಷ್ಯನಿಗೆ ಆ ಬುದ್ಧಿ ಬರೋದು ಭಾಳ ಕಷ್ಟದ, ಭಾಳ ಕಷ್ಟ. ಯಾಕೆ ನಾ ಹೇಳ್ತೀನಿ ಅಂತ ಕೇಳಿದರೆ, ಈ ಕಸ ಯಾವ ರೀತಿ ನಮಗೆ ತಿಳಿಲಾರ್ದ ಬೆಳೀತದೆ ಅನ್ನೋದಕ್ಕೆ ಮಹಾಭಾರತದೊಳಗೆ ಒಂದು ಜಾಜಿಲ ಮಹರ್ಷಿ ಕಥೆ ಬರ್ತದೆ. ಜಾಜಿಲ ಮಹರ್ಷಿ, ಆ ಜಾಜಿಲ ಮಹರ್ಷಿ ಯಾವ ಸತ್ಸಂಗದ ಬಗ್ಗೆ ಅವಾಗ ಇದ್ದಿದ್ದಿಲ್ಲ, ಅಭಿರುಚಿ ಇದ್ದಿದ್ದಿಲ್ಲ. ಸತ್ಸಂಗ ಮಾಡೋನು ಬೈತಿದ್ದ. ಏನು ಸತ್ಸಂಗ ಮಾಡ್ತೀರಿ, ಬಂದು ತಪಸ್ಸು ಮಾಡಿರಿ. ಅರಣ್ಯದಲ್ಲಿ ಘೋರ ತಪಸ್ಸು ಮಾಡ್ತಾ ಇದ್ದ ಪುಣ್ಯಾತ್ಮ. ಒಂದು ಜಾಗದಾಗ ನಿಂತ ತಪಸ್ಸು ಮಾಡೋದಕ್ಕಿಂತಲೂ ಸಂಚಾರ ಮಾಡ್ತಾ ಮಹಾತ್ಮರ ದರ್ಶನ ಮಾಡ್ತಾ ಹೋದ್ರೆ ತಪಸ್ಸು ಬೆಳೀತದ ರೀ. ಇವ ಏನಿಲ್ಲ, ಘೋರ ತಪಸ್ಸು ಮಾಡಿದ 12 ವರ್ಷ. ಅವನ ತಪಸ್ಸು ಹೆಂಗಿತ್ತು ಅಂದ್ರೆ ಬರೀತಾರೆ, ಅವನ ಜಟ ಮುಕುಟದೊಳಗೆ ಗಿಳಿ ಬಂದ ತತ್ತಿ ಇಟ್ಟ ಮರಿ ಮಾಡಿ ಹಾಲು ಆದರೂ ಅವ್ನು ಗೊತ್ತಿದ್ದಿಲ್ಲಂತ್ರಿ. ನನ್ನ ಕೂತ್ರು ನಮ್ದು ಹೊರಗೆ ಬರ್ತೈತಲ್ಲ, ಅವನ ಜಟ ಮುಕ್ಕುಟದೊಳಗೆ ಗಿಳಿ ಬಂದ ಗೂಡು ಕಟ್ಟಿತಂತ. ಗೂಡು ಗೊತ್ತಿಲ್ಲ ಅವನು. ಆ ಗೂಡು ಕಟ್ಟಿ 2 ತತ್ತಿ ಇಡ್ತದ. ಆಗ ಮರಿ ಮಾಡಿತು. ಮರಿ ಮಾಡಿ ಹಾರಿ ಹೋದರೂ ಕೂಡ ಪ್ರಜ್ಞೆ ಇದ್ದಿದ್ದಿಲ್ಲ ಅಂತವ. ಎಷ್ಟು ಘೋರ ತಪಸ್ಸು ಮಾಡಿರಬೇಕು. ಈ ರೀತಿ ತಪಸ್ಸು ಮಾಡಿದ ಅಕಸ್ಮಾತ್ ಒಮ್ಮೆ ವೃತ್ತಿ ಹೊರಗೆ ಬಂತು, ಸಮಾಧಿಯಿಂದ ಹೊರಗೆ ಬಂತು. ಧ್ಯಾನ ಸಮಾಧಿ, ಜ್ಞಾನ ಸಮಾಧಿ ಅಂತ 2 ಅದಾವ. ಧ್ಯಾನ ಸಮಾಧಿ ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧ್ಯಾನ ಧಾರಣ ಸಮಾಧಿ, ಇದು ಧ್ಯಾನ ಸಮಾಧಿ. ಯಮ ನಿಯಮಾದಿಗಳ ಮೂಲಕವಾಗಿ ಆ ಸಮಾಧಿ ಉತ್ಥಾನವಾಕತಿ ಅನುತ್ಥಾನವಾಕತಿ. ಯಾವುದು? ಧ್ಯಾನ ಸಮಾಧಿ. ಜ್ಞಾನ ಸಮಾಧಿ ಒಂದದ ಏನ್ರಿ, ನಿಧಿಧ್ಯಾಸಂದ ಪರಿಪಕ್ವ ಅಮಸ್ಥೆಯೇ, ಇದು ಜ್ಞಾನ ಸಮಾಧಿ. ಇದು ಬ್ರಹ್ಮಾಕಾರ ವೃತ್ತಿಯ ನಿರುಧ್ಯಾಸನ ಮಾಡಿ 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 ಸದಾ ಬ್ರಹ್ಮಾಕಾರ ವೃತ್ತಿ ಪ್ರಯತ್ನ ಇಲ್ಲದ ನಿಂತು ಅಂದ್ರೆ ಅದು ಸಮಾಧಿ. ಅದಕ್ಕೆ ಉತ್ಥಾನ ಇಲ್ಲ ಅನುತ್ಥಾನ ಇಲ್ಲ. ಹೊರಗೆ ಬಂದರೂ ಸಮಾಧಿನೇ, ಒಳಗೆ ಹೋದ್ರೂ
ಯತ್ರ ಯತ್ರ ಮನೋಯಾತಿ ತತ್ರ ತತ್ರ ಬ್ರಹ್ಮದರ್ಶನ. ಅವನ ಮನಸ್ಸು ಎಲ್ಲಿ ಹೋದರೂ ಕೂಡ ಬ್ರಹ್ಮವನ್ನೇ ವಿಷಯ ಮಾಡ್ತದೆ. ಇದು ಜ್ಞಾನ ಸಮಾಧಿ. ಇವ 12 ವರ್ಷ ಸಮಾಧಿ ಮಾಡಿದ ಬಳಿಕ ಉತ್ಥಾನ ಆದ. ಉತ್ಥಾನ ಆದ ಕೂಡಲೇ ಅವಾಗ ಆ ಕಡೆ ಈ ಕಡೆ ನೋಡಿದ, ಅವ ಹಚ್ಚಿದ ಗಿಡಗಳು ದೊಡ್ಡ, ಯಾಕೆ 12 ವರ್ಷ ಕಣ್ಣು ಮುಚ್ಚಿದ್ದಲ್ಲ, ಅವ ಹಚ್ಚಿದ ಗಿಡಗಳೆಲ್ಲ ದೊಡ್ಡ ದೊಡ್ಡ ಆಗ್ಯಾವೈ. ನೋಡಿ ಖುಷಿಪಟ್ಟ. ಆ ಕಡೆ ಈ ಕಡೆ ನಿಟ್ಟೆದ್ದು ತಿರುಗಾಡ, ನದಿ ದಂಡಿಗುಂಟು ತಿರುಗಾಡಿ ಒಂದು 2-3 ತಾಸು ಎಲ್ಲ ನೋಡಿ ಬಂದ. ಯಾವಾಗ ಉತ್ಥಾನ ಆಕತಿ ಅಲ್ಲ, ಇದು ಚಾಲು ಆಕತಿ. ಯಾವುದು? ಪ್ರಾಣ. ಅದಲ್ರಿ, ಪ್ರಾಣ ಚಾಲು ಆತಂದ್ರೆ ರೊಟ್ಟಿ ಆತೈತಿ. ಅದು ಪ್ರಾಣ ಚಾಲು ಆತಂದ್ರೆ ಹಸಿವೆ ಅಲ್ಲ. ಅದ ಸಮಾಧಿಯೊಳಗೆ ಪ್ರಾಣವನ್ನು ತಡೆದಿಟ್ಟಿರ್ತಾರೆ, ಕೆಲಸ ಬಂದಿರ್ತೈತಿ, ಅದಕ್ಕೆ ಹಸಿವೆ ಇರಂಗಿಲ್ಲ. ಯಾವಾಗ ಉತ್ಥಾನ ಆದ ಬಳಿಕ ಅನ್ರಿ ಮನಸ್ಸು ಹೊರಗೆ ಬತ್ತು ಅಂತಂದ್ರೆ ಅವಾಗೇನಾಕತಿ? ಹಸಿವೆ ಆಕತಿ. ಆಯಿತು, ಕುಂತ. ಮತ್ತು ಒಂದು ಗಡ್ಡೆ ಸತ್ತಿಂದ ಕುಂತ, ತಪಸ್ಸು ಜೋರು ನಡೀತು. ಅದು ಏನಾಯ್ತು? ಗಿಡದ ಬಡ್ಯಾಗ ತಪಸ್ಸಿ ಕುಂತಿದ್ದಲ್ಲ, ಅವ ಸ್ನಾನ ಮಾಡಿ ಕುಂತ ಓಂ ನಮಃ ಶಿವಾಯ ಅಂತ ಒಳಗೆ ಇಳಿಬೇಕತ್ತಿದ್ದ. ಗಿಡದಾಗ ಒಂದು ಕಾಗಿ ಕಾ 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 ಅತಿತ್ತದು. ಅವ ನೋಡಿದ, ಅದು ಮತ್ತೆ ಪ್ರಯತ್ನ ಮಾಡಿದೆ. ಒಳಗೆ ಹೋಗ್ಲಕ್ಕ ಇವ ಪ್ರಯತ್ನ ಮಾಡಾಕತ್ತೇನ, ಕಾಗಿ ಕಾ 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 ಇವನು ಹೊರಗೆ ಜಗ್ಗಾಕತ್ತಿದ್ದು. ಜಗ್ತೈತಿ ನಿಮ್ಗೆ ಗೊತ್ತಿರ್ಬೇಕಲ್ಲ. ನೀವು ಪೂಜಾಕದ ಕೂತ್ರಿ ಅಂದ್ರೆ ಹುಡುಗರು ಒಳಗೆ ಹತ್ತಿದಂದ್ರೆ ಬತ್ತ ಹೊರಗೆ ಅಲ್ರಿ. ಅವಾಗ ಹೊರಗೆ ಬಂತು, ಮತ್ತು ಒಳಗೆ ಪ್ರಯತ್ನ ಮಾಡಿದೆ, ಮತ್ತು ಕಾ ಕಾತು. 200-400 ಸಲ ಇದು ಪ್ರಯತ್ನ ಮಾಡಿದ್ರು ಕೂಡ ಅದು ಕಾ ಬಿಡುವಲ್ದು. ಸಿಟ್ಟು ಬಂತು ನೋಡ್ರಿ. ಹಟ್ಟು ಬಂದಾಗ ಅವ ಏನು ಮಾಡ್ದ, ಅದನ್ನು ಕ್ರೋಧ ದೃಷ್ಟಿಯಿಂದ ನೋಡಿದ. ಅದು ಪುರು ಸುಟ್ಟುಕೊಂಡು ಕೆಳಗೆ ಬಿತ್ತು, ಸತ್ತು. ಏನು ಸುಟ್ಟುಕೊಂಡು ಕೆಳಗೆ ಬಿತ್ತು? ನನ್ನಂಥ ತಪಸ್ವಿಗಳು ಯಾರದಾರೇ? ಕಸ ನೆನಪತ್ತಿಲ್ಲ ಕಸ. ನನ್ನಂಥವ್ರು ಯಾರದಾರ ಜಗತ್ತಿನ್ಯಾಗ? ನನ್ನ ಒಂದು ದೃಷ್ಟಿಯೊಳಗೆ ಕಾಯಿ ಸತ್ತು ಹೋಯ್ತು ಅಂಥೇಳಿ ಮತ್ತೆ ಸ್ನಾನ ಮಾಡಿದ. ಊರಾಗಟ್ಟು ಭಿಕ್ಷಾರೆ ಮಾಡ್ಬೇಕಂಥೇಳಿ ಭಿಕ್ಷಕ್ಕೆ ಹೋದ. ಪರಮ ಪತಿವ್ರತೆ ಮನೆ ಅದು. ಅಲ್ಲಿ ಆ ಮನೆ ಮುಂದೆ ಭಿಕ್ಷಾಂದೇಹಿ ನಿಂತ. ಅಷ್ಟರೊಳಗಾಗಿ ಆಕೆ ನೀಡಬೇಕಂತ ಎದ್ದಳು. ಪತಿ ಬಂದ. ಅಲ್ಲಿ ನನಗೆ ಹಸು ಆಗೈತಿ, ಊಟಕ್ಕೆ ಕೊಡು ಅಂದವ. ಬಾಗಲ್ದಾಗ ಎತ್ತಿ ಮನೆಯೊಳಗೆ ಪತಿ. ಏನು ಎತ್ತಿ ಸೇವೆಯನ್ನು ಮೊದಲು ಮಾಡಬೇಕು, ಪತಿಯ ಸೇವೆಯನ್ನು ಮೊದಲು ಮಾಡಬೇಕು. ಆಕೆ ವಿಚಾರ ಮಾಡಿ ಒಂದು ಕ್ಷಣ, ನಾನು ಪತಿವ್ರತೆ, ಮೊದಲು ಪತಿ ಆಮೇಲೆ ಯತಿ, ಮೊದಲು ಪತಿ. ನಾವು ಯಾವ್ಯಾವ ಆಶ್ರಮದೊಳಗೆ ಇದ್ದೀವಿ, ಆ ಆಶ್ರಮದ ಧರ್ಮಗಳು ಬೇರೆ ಬೇರೆ ಇರ್ತಾವಲ್ಲ ರೀ. ಆಕೆ ತನ್ನ ಗೃಹಸ್ಥ ಧರ್ಮಕ್ಕೆ ಅನುಗುಣವಾಗಿ ಮೊದಲು ಪತಿ ಆಮೇಲೆ ಯತಿ ಊಟಕ್ಕೆ ಕೊಟ್ಟಳು. ಅವ ಹಂಗೆ ಬಾಲ್ನತ್ತಾನ, ಭಿಕ್ಷಾಂದೇಹಿ. ಒಂದು ಸ್ವಲ್ಪ ಲೇಟ್ ಆಯ್ತು ನೋಡ್ರಿ, ಸ್ವಾಭಾವಿಕವಾಗಿ. ಆಕೆ ನೀಡಕ್ಕಂತ ಆದಳು. ನಾ ಯಾರ್ದನ್ನು ಗೊತ್ತೇನೋ ಅಂದ. ಕಾಗಿಕೊಂದು ಬಂದಿದ್ದಲ್ಲ. ಅಲ್ಲ, ನಿನ್ನ ಮನೆ ಮುಂದೆ ಇಂಥ ತಪಸ್ವಿ ಭಿಕ್ಷಾಂದೇಹಿ ಅಂತ ನಿಂತಾನ, ಗೊತ್ತಾಗೋದಿಲ್ಲ? ನನಗೆ ಜರ ಸಿಟ್ಟು ಬರ್ತಂದ್ರೆ ನೀನು ಸುಟ್ಟು ಬಿಡ್ತೀನಿ ಅಂದವ. ಆಕೆ ಅಂದಳು, ನೀ ಸುಡಲಕ್ಕ ನಾನು ಕಾಗಿ ಅಲ್ಲೋ ತಮ್ಮ ಅಂದಳಕ್ಕೆ. ಅನಿವಣ ಅಂದವ. ಅನಿವಣ ಈಕೆ ಹೆಂಗೆ ಗೊತ್ತಾತೋಪ? ನಾ ಕಾಗಿ ಕೊಂದದ್ದು. ಕೈ ಮುಗದ ಇಳಿತು ನಿಶೆ. ಕೈ ಮುಗದ, ತಾಯಿ ನಾ ಕಾಗಿ ಕೊಂದದ್ದು ನಿನಗೆ ಹೆಂಗೆ ಗೊತ್ತಾತು? ತಮ್ಮ, ಅದೇ ತಪಸ್ಸು ತಿಳ್ಕೊಬೇಡ ನೀನು. ನಮ್ಮ ಧರ್ಮವನ್ನು ನಾವು ಪಾಲನೆ ಮಾಡಿದ್ರೆ ಅದು ತಪಸ್ಸು ಅದಲ್ರಿ. ವರ್ಣಾಶ್ರಮ ಧರ್ಮಕ್ಕೆ ಅನುಗುಣವಾಗಿ ನಾನು ಗೃಹಸ್ಥರು, ನಾನು ಪತಿಯ ಸೇವೆ, ಅತ್ತೆ ಮಾವಂದ್ರ ಸೇವೆ, ಈ ಸೇವೆ ನನ್ನ ತಪಸ್ಸದ. ಅದರಿಂದ ನನಗೆ ಎಲ್ಲಿ ಏನಾಗ್ತದೆ ನನಗೆ ಗೊತ್ತಾಗ್ತದೆ. ಅದಕ್ಕೂ ಅವ ಆಶ್ಚರ್ಯ ಅಂದ. ನಾನು ಸುಳ್ಳು ಹೋಗ್ಕೊಂಡು ಕೂತಿಲ್ಲ ಅಪ್ಪ ಅಡವ್ಯಾಗ ಅಂದವ.
ನಿನಗಿನ್ನೂ ತಪಸ್ಸಿನ ಬಗ್ಗೆ ಗೊತ್ತಾಗಬೇಕಾಗಿತ್ತು ಅಂದ್ರೆ ನೀ ಕಾಶಿಗೆ ಹೋಗು. ಆಕೆ ಹೇಳಕತ್ತಾಳಿಕೆ ಅಲ್ಲೇ ಅಬ್ಬ ಅದಾನವ ಏನ್ರಿ, ಅವನಂತೆ ಹೋಗು. ಅವ ತಪಸ್ವಿ ಅದ, ಅವ ವ್ಯಾಪಾರಿ ಅದಾನೆ. ಆ ವ್ಯಾಪಾರಿ ಅಂತಕ್ಕೆ ಹೋಗು, ನಿನಗೆಲ್ಲ ಅವ ಹೇಳ್ತಾ ಇದ್ದಾನೆ. ಧರ್ಮವ್ಯಾದ ಅಲ್ಲಿ ಹೋದವ ಕಾಶಿಗೆ ಹೋದ. ಒಂದಿಟ್ಟು ಗಿರಾಕಿದ್ವಲ್ಲ, ಅವ ಸರಿಯಾಗಿ ತೂಕ ಮಾಡಿ ಯೋಗ್ಯ ಧಾರಣೆ ಇಟ್ಕೊಂಡು ಯಾವ ಮೋಸ ವಂಚನೆ ಇಲ್ಲದನೇ ವ್ಯಾಪಾರ ಮಾಡ್ತಿದ್ದ. ವ್ಯಾಪಾರ ಅಂದ್ರೆ ಏನ್ರಿ? ಅಪಾರ ವ್ಯಾಪಾರ ಆತಕತಿ. ಅಪಾರ ವ್ಯಾಪ ಅಂದ್ರೆ ಗೊತ್ತತಿ, ಚಿಂತಿ ಅನ್ರಿ. ಯಾವ್ದು ತಕ್ಕಡಿ ಹೆಂಗೆ ಬಡಿಬೇಕು ಏನು ಇದು ಮತ್ತೇನದ. ಅವ ಚಾಚು ಯಾವ ಗಿರಾಕಿಗೂ ಮೋಸ ವಂಚನೆ ಮಾಡಲಾರ್ದನೆ ತನಗೆ ಎಷ್ಟು ಲಾಭ ಬೇಕೋ ಅಷ್ಟನ್ನೇ ತಗೊಂಡು ವ್ಯಾಪಾರ ಮಾಡ್ತಿದ್ದ. ಅವ್ನು ನಿಂತ್ಕೊಂಡು ನೋಡಿದ. ಆವಾಗ ಅವ್ನಿಗೆ ಆ ಕಡೆ ಲಕ್ಷ ಹೊತ್ತು ನೋಡ್ರಿ. ಎಲ್ಲ ಗಿರಾಕಿ ಹೋದ ಕೂಡಲೇ ಇವನ ಹೋಗಿ ಜಾಗಿಲ ಮಹರ್ಷಿಗಳೇ ಅಂದವ. ಅಷ್ಟು ಬೆಟ್ಟಿದು ಜಾಗಿಲ ಮಹರ್ಷಿಗಳೇ ಹೆಸರು ಗೊತ್ತಂಗಿರ್ಬೇಕು. ಅಟಾಲ ಆ ಹೆಣ್ಮಗಳು ನನ್ನ ಕಡೆ ಕಳಿಸಿದ್ರೆ ನೀನು ಅಂದವ. ಹನಿ ಬಡ್ಕೊಂಡವ. ಆ ಹೆಣ್ಮಗಳು ಕಳಿಸಿದ್ದು ಇವಂಗೆ ಹೆಂಗೆ ಗೊತ್ತಾಯ್ತು? ಅವಂದ ಆ ಹೆಣ್ಮಗಳು ನಾನು ನಿನ್ನ ಕಡೆ ಕಳಿಸಿದ್ದು ಹೆಂಗೆ ಗೊತ್ತಾಯ್ತು? ಅದು ಹೇಳ್ತಾನೆ ಬಾಯಲ್ಲಿ ಅಂದವ. ಅಂಗಡಿ ಎಲ್ಲ ಬಾಲ ಹಾಕಿ ಮನೆಗೆ ಕರ್ಕೊಂಡು ಹೋದ. ಮನೆಯೊಳಗೆ ಮುಪ್ಪಿನ ತಾಯಿ ತಂದೆಗಳಿದ್ದರು. ಅವ್ರನ್ನ ಸೇವಾ ಮಾಡ್ತಿದ್ದ, ಮಂಚದ ಮೇಲೆ ಕುಣಿಸಿದ್ದ. ಇದೇ ನನ್ನ ಕಾಶಿ, ಇದೇ ನನ್ನ ರಾಮೇಶ್ವರ. ಇವರು ಸೇವೆ ಮಾಡಿದ್ರಿಂದ ನನಗೆ ಎಲ್ಲಿ ಏನು ಆಕತಿ ಅದೆಲ್ಲ ಗೊತ್ತಾಗ್ತದೆ ಅಂದವ. ಅಲ್ರಿ, ತಾಯಿ ತಂದೆಗಳು ತಾಯಿ ದೇವರೆಂದು ವೇದ ಬಾಯಿ ಬಿಟ್ಟು ಹೇಳಿ ಹೋತದ ಬ್ಯಾಸತ್ತು, ಏನಾಗಲಿಲ್ಲ ಕೆಲಸ ಅಲ್ರಿ. ತಾಯಿ ತಂದೆಗಳ ಸೇವೆಯನ್ನು ಮಾಡಿದ್ದರಿಂದ ನನಗೆ ಈ ರೀತಿ ಅವ್ರ ಮನಸ್ಸಿಗೆ ಸ್ವಲ್ಪ ನೋವಾಗಲಾರ್ದಂತೆ ಅಲ್ರಿ. ಇವತ್ತಿನ ಮಕ್ಕಳು ಅಯ್ಯೋ ಯಪ್ಪ, ಮಕ್ಕಳಲ್ಲಿ ಇಕ್ಕಳು ಗೊತ್ತೈತಿಲ್ಲ, ಹಿಚಕ್ತಾವ ಅಲ್ರಿ. ಅವು ಈ ತಾಯಿ ತಂದೆಗೆ ಸೇವೆ ಮಾಡಿದ್ರೆ ಇಷ್ಟು ನಿಮ್ಗೆ ಗೊತ್ತಾಯ್ತು, ಆಶ್ಚರ್ಯ. ನಿಮಗೆ ಇನ್ನೂ ಈ ತಪಸ್ಸಿನ ಬಗ್ಗೆ ಗೊತ್ತಾಗಬೇಕಾತಂದ್ರೆ ನಾವೊಂದು ಗಿಳಿ ಸಾಕೇನೆ. ಆ ಗಿಳಿ ನಿಮಗೆ ಹೇಳ್ತದ. ಗಿಳಿ ಪಂಜರ ತಂದು ಬಂದಿಟ್ಟ ಅವ ಹೇಳ್ತಾನೆ, ಈ ಗಿಳಿ ಎಲ್ಲಿದ್ದು ಗೊತ್ತದ ನಂದವ. ಎಲ್ಲಿದ್ರಿ ಅಂದವ. ನಿನ್ನ ಜಟ ಮುಕ್ಕುಟದೊಳಗೆ ಗಿಳಿ ಬಂದ ಗೂಡು ಕಟ್ಟಿ ತತ್ತಿ ಹಾಕಿ ಮರಿ ಮಾಡಿತ್ತಲ್ಲ, ಆ ಮರಿಗೆ ಇಲ್ಲಿ ಬಂದತಿ, ನಾ ಜೋಪಾನ ಮಾಡೀನಿ. ಅದು ನನಗೆ ಹೇಳ್ತತಿ ಅಂದವ. ನಾನು ತಲೆ ಮ್ಯಾಗ ಹುಟ್ಟಿದ್ದು ನನಗೆ ಹೇಳ್ತದ. ಕೇಳೋದು ಹೇಳ್ತದ, ಕೈ ಮುಗ ಕೇಳು. ಹೇ ಗಿಳಿರಾಯಣೆ, ತಪಸ್ಸಿನ ಬಗ್ಗೆ ನನಗೆ ಉಪದೇಶ ಮಾಡು. ಆವಾಗ ಹೇಳ್ತದ, ವನೇಪಿ ದೋಷ ಪ್ರಭವಂತಿ ರಾಗಿನ ಗ್ರಹೇಪಿ ಪಂಚೇಂದ್ರಿಯ ನಿಗ್ರಹಸ್ತಪ. ಗ್ರಹೇಪಿ ಅರ್ಥ ಆಕತ್ತಿಲ್ಲ, ಪಂಚೇಂದ್ರಿಯ ನಿಗ್ರಹಸ್ತಪ. ವನೇಪಿ ದೋಷ, ಮನದೊಳಗಿದ್ದರೂ ಕೂಡ ರಾಗದ್ವೇಷ ಕೂಡಿಕೊಂಡಿದ್ದ ಅಂದ್ರೆ ಅಲ್ಲ, ಅದು ತಪಸ್ಸಲ್ಲ. ವನೇಪಿ ದೋಷ ಪ್ರಭವಂತಿ ರಾಗಿನ ಗ್ರಹೇಪಿ ಪಂಚೇಂದ್ರಿಯ ನಿಗ್ರಹ ತಪಃ ಅಕುತ್ಸಿತ ಕರ್ಮಣಿಯ ಪ್ರವೃತ್ತತೆ ನಿವೃತ್ತನಾಗಸ್ಯ ಗ್ರಹಂ ತಪೋವನಂ. ಮನೆಯೇ ತಪೋವನ. ಅಬ್ಬಬ್ಬಾ ಅಂದ. ವನೇಪಿ ದೋಷ, ನೀ ವನದಲ್ಲಿ ತಪಸ್ಸು ಮಾಡಿದ ಖರೆ, ಪರಂತು ದೋಷ, ದ್ವೇಷ, ಅಹಂಕಾರ ಅಲ್ಲ. ಬೆಳೆಯುವ ಭೂಮಿಯಲ್ಲೊಂದು ಪ್ರಳಯದ ಹಬ್ಬ ಕಸ ಅಲ್ರಿ. ಆ ಕಸ ಹುಟ್ಟಿ ಇವಾಗ ಏನಾಯಿತು ಅಂತ ಕೇಳಿದ್ರೆ ಪಶ್ಚಾತ್ತಾಪ ಆಯಿತು. ಅಯ್ಯೋ, ನಾ ಬಹಳ ವ್ಯರ್ಥವಾಗಿ ಈ ತಪಸ್ಸಿನಲ್ಲಿ ಮೈ ಮರೆದೆ, ಅಹಂಕಾರದಿಂದ ನನ್ನ ತಪಸ್ಸೆಲ್ಲ ಹಾಳಾಯ್ತಲ್ಲ ಅಂತ ತಿಳ್ಕೊಂಡು ಅವ ಗಿಳಿಗೆ ಕೈ ಮುಗಿದತ್ತೆ. ಆ ಗಿಳಿಗೆ ತಲೆ ಮ್ಯಾಗ ಹುಟ್ಟಿದ ಗಿಳಿಗೆ, ತನ್ನ ತಲೆ ಮ್ಯಾಗ ಹುಟ್ಟಿದ ಗಿಳಿಗೆ ಕೈ ಮುಗಿದಂಥ ಕಾರಣ ಏನು?
ಇಲ್ಲಿ ಬಸವಣ್ಣವರು ನಮಗೆ ಎಚ್ಚರ ಕೊಡಿಸ್ತಾ ಇದ್ದಾರೆ. ಸಾಧಕರಾಗಿರ್ತಕ್ಕಂಥವರು ಮನಸ್ಸಿನಲ್ಲಿ ಬೆಳೆಯತಕ್ಕಂಥ ಕಸ ಏನದ ಅಲ್ಲ, ಅದ ಕಡೆಗೆ ಸ್ವಲ್ಪ ಲಕ್ಷ ಇಡು. ಅದು ಬೆಳೆದ್ರೊಳಗಾಗೇನೆ ತೆಗೆದೇ ನೀ ಉದ್ಧಾರ ಆಗ್ತಿದ ಎಲ್ಲಾತು ಅಂದ್ರೆ ನೀನು ಮಾಡಿದ್ದೆಲ್ಲ ವ್ಯರ್ಥ. ಓದಬಹುದು ಏನ್ರಿ, ಲಾರಿಗಷ್ಟೇ ಪುಸ್ತಕ ಓದಿದವರು ತಲೆ ಕೆಳಗಾಗಿ ಹೋಗ್ಯಾರ ತಮ್ಮ. ಆಯ್ತು, ಆ ಪುಸ್ತಕದಾಗ ಹುಡುಕ್ಯಾಡಿ ಬೇಡ್ರಿ ದೇವ್ರನ್ನ. ಇಲ್ಲಿ 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 ಹೃದಯದಾಗ ಹುಡುಕ್ಯಾಡ್ರಿ, ಇಲ್ಲಿ ಸಿಗ್ತದೆ. ಯಾಕೆ ಈ ಕಸ ಬೆಳೀತಕ್ಕಂಥ ಏನು ಹೃದಯ ಐತಲ್ಲ ಅದನ್ನು ಸ್ವಚ್ಛ ಮಾಡಿಕೊಂಡಿ ಅಂತಂದ್ರೆ ಅಲ್ಲೇ ಜ್ಞಾನೋದಯ ಆದೀತು. ವ್ಯರ್ಥವಾಗಿ ಪುಸ್ತಕದಾಗ ಹುಡುಕಬೇಡ. ಆ ರೀತಿಯಾಗಿ ಬಸವಣ್ಣನವರು ನಮಗೆ ಹೇಳ್ತಾ ಇದ್ದಾರಲ್ಲ, ಸಾಧಕರಾದವರು ಎಷ್ಟಿದ್ದಾರೆ ಅದವರೆಲ್ಲ ಈ ಈ ಈ ವಚನವನ್ನು, ಯಾವ ಅಣ್ಣನವರ ವಚನ 12ನೇ ಶತಮಾನದೊಳಗೆ. ಈಗಿನ ಶತಮಾನದೊಳಗಂತೂ ಏನು ತಪಸ್ಸು, ಏನು ಸಾಧಕರು, ಏನು ಬಾಧಕರು ಗೊತ್ತಾಗೋದಿಲ್ಲ. ಆದ್ದರಿಂದ ಇಲ್ಲಿ ಹೇಳಬೇಕಾದದ್ದೇನು ಅಂತ ಕೇಳಿದರೆ ಪರಶುರಾಮ ಪಂಥ ಹೌದಲ್ರಿ. ಮತ್ತು ಸದ್ಗುರು ಸಿದ್ಧಾರೂಢಿಗೆ ಶರಣಾಗತನ. ಯಪ್ಪ, ನಾನು ಭಾಳ ಮಹಾತ್ಮರು ತಿರುಗಾಡಿದೆ, ನನ್ನ ಉದ್ಧಾರಕರ್ತ ಯಾರೂ ಇಲ್ಲ ಅಂತ ನನಗೆ ಗೊತ್ತಾತು. ನಾನು ನಿನ್ನ ಪಾದಕ್ಕೆ ಶರಣಾಗತನಾಗಿದ್ದೇನೆ. ಆವಾಗ ಅಂದರು, ಏನು ಅಡ್ಡಿ ಇಲ್ಲ ತಮ್ಮ, ನೀನು ಸೇವಾ ಮಾಡ್ಕೊತ ಇರು, ಸೇವಾ ಮಾಡ್ಕೊತ ಇರು. ಅದ್ರ ಜೊತೆಗೆ ಸೇವೆ ಮಾಡ್ತಾ ಇದ್ದೀನಿ. ಯಪ್ಪ, ನಾನು ಒಂದು ಇಚ್ಛೆ ಅದ, ಏನು, ನಿನ್ನ ಬಗ್ಗೆ ಒಂದು ಚರಿತ್ರೆ ಬರೀಬೇಕು ಅಂತ ನನ್ನ ಇಚ್ಛೆ ಅದ. ತಥಾಸ್ತು, ನೀ ಆಶೀರ್ವಾದ ಮಾಡಿದೆ ಅಂದ್ರೆ ಆ ಕೆಲಸ ಆದೀತು. ಮೂಕಂ ಕರೋತಿ ವಾಚಾಲಂ ಪಂಗಂ ಲಂಘಯತೆ ಇರಿಂ. ಅಲ್ಲ, ಮೂಕನು ಮಾತನಾಡಬಲ್ಲ. ಸಿದ್ಧಾರೂಢರು ಮೂಕನ್ ಮಾತಾಡ್ಸ್ಯಾರಂತ್ರಿ. ದನ ಕಾಯಿ ಹುಡುಗರು 7-8 ಮಂದಿ ಇದ್ದುವ. ಇವ ಅರಣ್ಯದಾಗ ತಿರುಗಾಡ್ಕೊಂತಿದ್ದಪ್ಪ. ಆವಾಗ ಅಜ್ಜನ ನೋಡಿ ಎಲ್ಲರೂ ಅಜ್ಜ 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 ಅನ್ನಕತ್ತಿದ್ದು. ಇದು ಮೂಕ ಹಿಂಗೆ ನೋಡ್ಕೋತ ನಿಂತ. ಅದ್ಯಾಕೆ ಹಂಗೆ ನಿಂತಾನೋ ಅಜ್ಜ, ಅವಾಗ ಮಾತಾಡಕ್ಕೆ ಬರಂಗಿಲ್ಲ, ಅದು ಕರ್ಕೊಂಡು ಬಾಯಿಲ್ಲ ಅಂದರು. ಅವ ಕರ್ಕೊಂಡು ಮೂಕ್ ಬಂದು ನಿಂತ. ಓಂ ಅನು ಓಂ ಅಂದ ಮೂಕ. ಓಂ 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 ನಮಃ ಶಿವಾಯ, ಓಂ ನಮಃ ಶಿವಾಯ ಶುರುವಾತು. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಮೂಕ್ ಮಾತಾಡಕ್ಕೆ ಹಚ್ಚಿದ. ಮೂಕಂ ಕರೋಚಿ ವಾತ್ಯ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ. ಗಿರಿಯನ್ನು ಏರಬಹುದ, 2 ಕಾಲಿಲ್ಲದ ಕುಂಟ ಗಿರಿಯನ್ನು ಏರಬಹುದು. ನಿನ್ನ ಕೃಪ ಆದ್ರೆ ನೀನು ಒಲಿದರೆ ಹೊರಡು ಕೊಣರುವುದಯ್ಯ, ನೀನು ಒಲಿದ್ರೆ ಬರಡು ಹಯನವದಯ್ಯ ಅಂದಂಗೆ ಆಶೀರ್ವಾದ ಮಾಡಿದರು. 1 ತಿಂಗಳದೊಳಗಾಗೆ ಸಿದ್ಧಾರೂಢ ಚರಿತ್ರ, ಸಿದ್ಧಾರೂಢ ವಿಜಯ ಮರಾಠಿಯೊಳಗೆ ಬರೆದ. ಆತಮ್ಮ ಇದನ್ನು ನೀನು ಎಲ್ಲ ಕಡೆಗೆ ಪ್ರಚಾರ ಮಾಡು ಅಂತ ಹೇಳಿ ಅಪ್ಪ ಅವ್ರು ಏನು ಮಾಡಿದರು ಅಂತ ಕೇಳಿದ್ರೆ ಅವನನ್ನು ಎಲ್ಲ ಕಡೆಗೆ ಕಳಿಸ್ತಕ್ಕೆ ಹತ್ತಿದ್ರು. ಒಂದು ದಿವಸ ಏನಾಗಿತ್ತು ಅಂತ ಕೇಳ ಪರಶುರಾಮ ಪಂಥನಿಗೆ ರೋಣ ಎಂಬ ಗ್ರಾಮಕ್ಕೆ ಹೋಗಬೇಕಾತು. ಸದ್ಗುರು ಆಜ್ಞಾ ಮಾಡಿದರು, ತಮ್ಮ ನೀ ರೋಣ ಅನ್ನುವಂಥ ಗ್ರಾಮಕ್ಕೆ ಹೋಗು. ಅಲ್ಲಿ 7 ದಿವಸ ತನಕ ಸದ್ಗುರುಗಳ ಉತ್ಸವ ನಡೆಸುತ್ತಾ ಚರಿತ್ರೆ ಕಥನವನ್ನು ನಡೆಸಬೇಕು ಅಂತ ನೀನು ಹೋಗುವಂಥವನಾಗು. 7 ದಿನಗಳ ಪರ್ಯಂತರವಾಗಿ ರೋಣಕ್ಕೆ ಹೋಗಿವಿ. ನಿತ್ಯದಲ್ಲಿ ಭಜನೆ, ಹರಿಕೀರ್ತನ, ಉಪನ್ಯಾಸಗಳನ್ನು ನಡೆಸಿಕೊಳ್ಳುವುದಕ್ಕೋಸ್ಕರವಾಗಿ ಅಲ್ಲಿ ಭಕ್ತ ಜನರು ಪರಶುರಾಮ ಪಂಥನನ್ನು ಕರ್ಕೊಂಡು ಹೋಗ್ಬೇಕಂತ ಆಮಂತ್ರ ಕೊಟ್ಟರು. ಭಕ್ತರೆಲ್ಲ ಬಂದು ಆಮಂತ್ರ ಕೊಟ್ಟು ಹೋದರು. ಅವ್ರು ಹೋದ ಬಳಿಕ 1 ದಿನ ಬಿಟ್ಟು ಬಳಿಕ ಪರಶುರಾಮ ಪಂಥ ತನ್ನ ಪತ್ನಿಯಾದ ಜಾನಕಿಬಾಯಿಯನ್ನು, ಭಕ್ತನಾದ ಮಂಗೇಶನನ್ನು ಕರ್ಕೊಂಡ ಈ 3 ಮಂದಿ ಕೂಡಿ ಹೊರಟರು. ಹುಬ್ಬಳ್ಳಿ ರೈಲ್ವೆ ಸ್ಟೇಷನ್ಗೆ ಬಂದು ನೋಡ್ತಾರೆ 3 ಮಂದಿ. ಭಾಳ ಗದ್ದಲ, ಜನಸಂದ, ಟಿಕೆಟೇ ಸಿಗವಲ್ದು.
ಟಿಕೆಟ್ ಸಿಗಲಿಲ್ಲ. 3 ಮಂದಿ ಕುಂತು ಬಿಟ್ರು ಬೆಂಚಿನ ಮ್ಯಾಗ. ಇವತ್ತು ನಾ ಹೋಗಲಿಲ್ಲ ಅಂದ್ರೆ ರೋಣದಾಗ ಕಾರ್ಯಕ್ರಮ ನಿಲ್ಲುತ್ತದೆ. ಅಪ್ಪ ಸಿದ್ಧಾರೂಢ, ನಿನ್ನ ಅಪ್ಪನೆಯನ್ನು ಪಡ್ಕೊಂಡು ನಾ ಹೋಗ್ಬೇಕಂತ ಬಂದೀನಿ, ಪರಂತು ಈಗ ನನಗೆ ಗಾಡಿಗೆ ಟಿಕೆಟ್ ಇಲ್ಲಲ್ಲ. ಈ ತಪ್ಪಿದ್ರೆ ಉತ್ಸವ ಆರಂಭ ಆಗಲಿಕ್ಕೆ ರೋಣಕ್ಕೆ ಮುಟ್ಟೋದಕ್ಕೆ ನನಗೆ ಆಗುವುದಿಲ್ಲಪ್ಪ. ಪರಶುರಾಮ ಪಂತ ಮನಸ್ಸಿನಲ್ಲಿ ಬಹಳ ತಳಮಳ ಪಟ್ಟಂತಾನೆ, ಹೇ ಸದ್ಗುರು ರಾಯನೇ, ನಿನ್ನ ಕಾರ್ಯವನ್ನು ನೀನೇ ಸಿದ್ಧಿಗೆ ಒಯ್ದರೆ ಆಗುವುದು. ಆ ವಿಘ್ನ ಬಂದಿರುತ್ತದೆ. ಈಗ ವಿಘ್ನ ನಿನ್ನ ಕಾರ್ಯವನ್ನು ನೀನೇ, ಇದು ಬೇಕು. ನಮ್ಮಲ್ಲಿ ಏನೈತಿ, ನಾ ಮಾಡ್ತಾನೆ ಅನ್ನೋದು ಎಲ್ಲಿ ತಕ್ಕತಿ. ಮಾಡಿದೇನೆಂಬುದು ಮನದಲ್ಲಿ ಹೊಡೆದರೆ ಏಡಿಸು ಕಾಡಿತ್ತು ಶಿವನ ಡಂಗೋರ. ಮಾಡಿದನೆ ಅನ್ನದಿರ ಲಿಂಗಪ್ಪೆ, ಮಾಡಿದ್ರೆ ಎನ್ನದಿರ ಜಂಗಮಕ್ಕೆ. ನಾನು ಮಾಡಿದೆ. ಈ ನಾನಪ್ಪ ಎಷ್ಟು ಮಂದಿನ ಕೊಂದಾನ ಗೊತ್ತೈತೆ ಅಲ್ಲ. ನಾನಪ್ಪ ಭಾಳ ಮಂದಿನ ಹಾಳು ಮಾಡ್ಯಾನ. ಅದಕ್ಕೆ ಅವ ಅಂತಾನಲ್ಲ, ಸದ್ಗುರುನಾಥ ನಿನ್ನ ಕಾರ್ಯವನ್ನು ನೀನೇ ಸಿದ್ಧಿಗೆ ಒಯ್ದರೆ ಆಗ್ತದೆ. ಈಗ ನೋಡಿ, ಈಗ ವಿಘ್ನ ಬಂದದ, ಇದಕ್ಕೇನಾದರೂ ಉಪಾಯ ಮಾಡಪ್ಪ ಸದ್ಗುರುನಾಥ ಅಂತ ಪ್ರಾರ್ಥಿಸಿದ. ಅಷ್ಟರಲ್ಲಿ ಒಬ್ಬ ಮನುಷ್ಯ ಪರಶುರಾಮ ಪಂತರ ಹತ್ರ ಬಂದ. ನೀವು ಎಲ್ಲಿ ಹೋಗ್ತೀರಿ ಅಂತ ಕೇಳಿದ. ನಾವು ರೋಣಕ್ಕೆ ಹೋಗ್ಬೇಕಾಗೈತ್ರಿ ಅಂತ. ರೋಣಕ್ಕೆ ಹೋಗ್ಬೇಕಾಗೈತಿ, ಹಂಗಾರೆ ನಾನು ರೋಮಕ್ಕೆ ಹೊಂಟಿದ್ದೆ. ನನ್ನ ಕಡೆ ಹಂಗಾರೆ 3 ಟಿಕೆಟ್ ಅದಾವೆ, ನನಗೆ ಹೋಗೋದು ಕ್ಯಾನ್ಸಲ್ ಆಗ್ಯದ. ಈ 3 ಟಿಕೆಟ್ ತಗೋರಿ ಅಂತ ಕೊಟ್ಟವ. ನೋಡ್ರಿ, ನೀ ಯಾರಪ್ಪ ಅಂದ್ಕೊಂಡು ಸಿದ್ದಪ್ಪ ಅಂತ ಅಂದವ. ಸಿದ್ದಪ್ಪ ಅನ್ಗುಡ್ದ ಮಾಯ ಆಗಿಬಿಟ್ಟು ಸಿದ್ದಪ್ಪ ಟಿಕೆಟ್ ಕೊಟ್ಟು. ಸಗುಣ ನಿರ್ಗುಣವೆಂಬೆರಡು ರೂಪಿಂದೀಶೆ ಅಗಣಿತ ಸಿದ್ಧಿ ಮುಕ್ತಿಗಳನ್ನು ಬಗೆಯ ಭೇದವನರಿದೀವುದು ನಿಜವೆಂದು ನಿಗಮಾಗಮಾದಿಗಳೊರೆಬವು. ಪರಮಾತ್ಮ ಸದ್ಗುರು ಸಗುಣನೂ ಅದಾನೆ, ನಿರ್ಗುಣನೂ ಅದಾನೆ. ಪರಮಾತ್ಮನೇ ಸದ್ಗುರು, ಸದ್ಗುರುವೇ ಪರಮಾತ್ಮ. ಆಯಿತು, ಅದನ್ನು ತಗೊಂಡ ಬಹಳ ಚಲೋ ಆಯಿತು. ಈ 3 ಟಿಕೆಟ ಅದೇ ಸ್ಟೇಷನ್ಗೆ ಹೋಗುವುದಾವೆ, ತಗೋ ಅಂತ ಕೊಟ್ಟು ಎಂದು ಹೇಳಿ ಆತನು 3 ಟಿಕೆಟ್ಗಳನ್ನ ಪರಶುರಾಮ ಕೈಯಾಗ ಕೊಟ್ಟು ತಕ್ಷಣವೇ ಜನಸಂಧಿಯೊಳಗೆ ಅದೃಶ್ಯನಾಗಿ ಹೋದ. ಎಲ್ಲಿದ ಬಂದ, ಯಾಕೆ ಬಂದ, ಎಲ್ಲಿ ಟಿಕೆಟ್ ಕೊಟ್ಟ, ಏನೂ ಗೊತ್ತಾಗಲಿಲ್ಲ. ಕೈಯಾಗದ ಟಿಕೆಟ್ ಹಿಡ್ಕೊಂಡಾನ ಪರಶುರಾಮ ಪಂಥ. ಆಶ್ಚರ್ಯ ಆಯ್ತು. ಆವಾಗ ಇವನು ಸದ್ಗುರುವೇ ಸಂಕಟ ಕಾಲದಲ್ಲಿ ನೋಡಿ ನಮ್ಮನ್ನು ಪ್ರಾರ್ಥನೆ ಕೇಳಿ ಬಂದು ಏನು ಮಾಡ್ತಾ ಇದ್ದಾನೆ, ಸಹಾಯ ಮಾಡಿದ್ದು ಅವನೇ ಹೊರತು ಮತ್ತಾರು ಇಲ್ಲ. ಯೋಗಕ್ಷೇಮಂ ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಃ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಅಲ್ಲ, ಆಣಿ ಮಾಡ್ಯಾನ್ರಿ, ನಿಜುಂಡ್ರಿ. ಇದನ್ನು ಭಾಳ ಚಂದ ಹೇಳ್ಯಾರ. ಕರಕಮಲವೆತ್ತಿ ಪ್ರತಿಜ್ಞೆಯನೀಶನು ವರವಯದವರಿಯ ಮಾಡಿದನೆಂತು. ಹಬ್ಬ ಏನು ಮಾತು ನಿಜುಂಡ್ರಿ. ಕರಕಮಲವೆತ್ತಿ ಪ್ರತಿಜ್ಞೆಯನೀಶನು ವರವೇದವರಿಯ ಮಾಡಿದನೆಂತು. ಪರಮ ವಿಶ್ವಾಸದ ಎನ್ನೈದದ ಅವರಿಗೆ ಭವಬಾಧೆ ಪರತೆಂದು. ವಿಶ್ವಾಸದಿಂದ ನಾನು ಯಾರು ಬರ್ತೀರಿ, ಭವಬಾಧೆ ಅವ್ರಿಗಿಲ್ಲ. ಕೈ ಎತ್ತಿ ಹಾನಿ ಮಾಡಿ ಹೇಳೇನಿ ಅಂತ ನಾವು ಕೈ ಎತ್ತಿ. ನಿಮ್ಮ ಅಪ್ಪನೂ ಹೇಳಿಲ್ಲ, ನಿಮ್ಮವನು ಹೇಳಿಲ್ಲ, ನಿಮ್ಮ ಭಾಗದ MLAಗಳು ಕಾಯಿ ಬಿಡ್ತಮ್ಮ ಏನು ಹೇಳ್ಯಾರಣ್ಣ. ಅವ್ರ ಓಟ್ ಹಾಕೋತಕ್ಕ ಕೈ ಮುಗಿತಾರೆ. ಅತ್ಯಂತ ಗೊತ್ತಾಕೈತಿ, ನಿಮಗೆ ಗೊತ್ತಾಗ. ಆದ್ದರಿಂದ ಯೋಗಕ್ಷೇಮ ಮಹಾಮ್ಯಹನ್ ಅಂತ ಹೇಳ್ದಂಗೆ ಸದ್ಗುರುನಾಥರು ಅದಾನ ಹೊರತು ಇವ್ರು ಮತ್ಯಾರು ಅಲ್ಲ ಅಂಥೇಳಿ ತಿಳ್ಕೊಂಡು 3 ಗಾಡಿ ಎತ್ತಿ ಯೋಗ್ಯ ಕಾಲಕ್ಕೆ ಮಲ್ಲಾಪುರ ಸ್ಟೇಷನ್ ಕೇಳಬೇಕು. ಅಲ್ಲಿಂದ ರೋಣ ಗ್ರಾಮ 2-3-4 ಕಿಲೋಮೀಟರ್ ಅದ. ಏನು ರೋಣ ಸ್ಟೇಷನ್ ಇದು ರೋಣಕ್ಕೆ ಹೋಗಬೇಕಾಗಿತ್ತು ಅಂದ್ರೆ ಮಲ್ಲಾಪುರ ಸ್ಟೇಷನ್ದಿಂದ 2-3 ಕಿಲೋಮೀಟರ್ ನಡ್ಕೊತ ಹೋಗಬೇಕು. ಅಂಧಕಾರಕ ಬಿದ್ದಿದೆ, ನಡೆದು ಹೋಗಲಿಕ್ಕೆ ದಾರಿಯು ಕಾಣಿಸುತ್ತಿಲ್ಲ. ಸ್ಟೇಷನಿನ ಸಮೀಪ ಉಳಿದುಕೊಳ್ಳಲಿಕ್ಕೆ ಜಾಗ ಸಿಗಲಿಲ್ಲ. ಮಳೆಯೂ ಬರಾಕತ್ತೈತಿ, ಕತ್ಲರೇ ಆಗೈತಿ. ಅಲ್ಲೇ ವಸ್ತಿ ಮಾಡ್ಲಿಕ್ಕೆ ಯಾರ ಪರಿಚಯನೂ ಇಲ್ಲ. ಆ ಸಮಯದೊಳಗೆ ಒಬ್ಬ ಬಂದ ಮನುಷ್ಯ, ನೀವು ಎಲ್ಲಿ ಹೋಗ್ತೀರಿ
ಪಂತ ಅಂದ ವಿಚಾರಿಸ ಪಂತ ಅಂತ ನಾವು ರೋಣಕ್ಕೆ ಗ್ರಾಮಕ್ಕೆ ಹೋಗ್ಬೇಕಾಗಿತ್ತಪ್ಪ. ನಮಗೆ ರಾತ್ರಿ ಉಳಿಲಕ್ಕ ಒಂದು ಸ್ಥಾನ ಬೇಕಾಗಿತ್ತು. ರಾತ್ರಿ ಇಲ್ಲಿ ಕಳೆದ ನಾಳೆ ಮುಂಜಾನೆ ನಾವು ರೋಣಕ್ಕೆ ಹೋಗಿ ಸದ್ಗುರುವಿನ ಕಾರ್ಯಕ್ರಮವನ್ನು ಮಾಡಬೇಕಾಗ್ಯದಪ್ಪ. ಆದರೆ ಕೂಡಲೇ ಮನುಷ್ಯ ಹೋಗಿ ಕಂದೀಳು ತುಂಬ ಬಂದಂತ ತೆಗೆದುಕೊಂಡು ಬಂದ ಏನು ಮಾಡ್ತಾನೆ, ಈ ಮೂವರಿಗೂ ದಾರಿ ತೋರಿಸ್ಕೊಂತ ಸಮೀಪದ ಒಂದು ಮನೆಯೊಳಗೆ ಕರ್ಕೊಂಡು ಹೋದ. ಆ ಮನೆ ಪಡಸಾಲಿ ಒಳಗೆ ಒಂದು ಜಮಖಾನೆ ಹಾಸಿ ಕೂಡಿಸಿ ಒಳಗೆ ಹೋಗಿ ವಿಷಯ ಏನು ಹೇಳ್ತಾ ಇದ್ದಾನೆ ಅಂತ ಕೇಳಿದ್ರೆ, ನಿನ್ನ ಹೆಸರು ಏನಪ್ಪ ಅಂತ ಕೇಳು. ಸಿದ್ದಪ್ಪ ಅಂದವ. ಅಲ್ಲ ಅವನು ಟಿಕೆಟ್ ಕೊಟ್ಟವನು ಸಿದ್ದಪ್ಪ, ಕಂದಿಲ್ ತೊಗೊಂಡು ಕಳ್ಸಕ್ಕೆ ಬಂದವ ಸಿದ್ದಪ್ಪ. ಯಾವ ಸಿದ್ದಪ್ಪ ಇರಬೇಕು? ಇವನು ಸಿದ್ಧ ಗುರುವಿನ ಹೊರತು ಇನ್ಯಾರು ಇಲ್ಲ, ನನಗೆ ಗೊತ್ತಿದೆ. ಸಂಕಟ ಬಂದಾಗ ಅವನೇ ಸಹಾಯ ಮಾಡುವ, ಅವನೊಬ್ಬನೇ ಇದ್ದಾನೆ ಅಂತ ಅಂದಳು. ಸಿದ್ದಪ್ಪನು ಮನೆಯೊಳಗೆ ಹೋಗಿ ಕೂಡಲೇ ತಿರುಗಿ ಬಂದ. ಪಂತ್ರ ಮುಂದೆ ಬಾಳೆಹಣ್ಣ ಸಕ್ಕರೆ ತಂದು ಇಟ್ಟ, ಹಾಲಿನ ತಂದಿಟ್ಟ. ಪಂಡಿತನು ಆತನನ್ನು ಕುರಿತು, ಸಿದ್ದಪ್ಪ ಅಂದ್ರೆ ನೀ ಹುಬ್ಬಳ್ಳಿ ಹೌದೇನು ಅಂತ ಕೇಳಿದವ. ಅವಾಗ ಮತ್ತು ನಾನು ಹುಬ್ಬಳ್ಳಿ ಅವನೇ ಅಲ್ಲ, ನಾನು ಸ್ಥಾನ ನಿಮಗೆ ತಿಳಿಲಕ್ಕ ಸಾಧ್ಯವಿಲ್ಲ ಅಲ್ಲ, ನನ್ನ ಸ್ಥಾನ ನಿಮಗೆ ತಿಳಿಲಕ್ಕ ಸಾಧ್ಯ ಇಲ್ಲ ಅಂತ ಹೇಳಿ ಹೋದವ ಏನ್ರಿ. ನಗುತ್ತಾ ಅವ ಕತ್ತಲೊಳಗೆ ಅದೃಶ್ಯನಾಗಿಬಿಟ್ಟ. ಅವರೆಲ್ಲರಿಗೂ ಆಶ್ಚರ್ಯ ಆಯಿತು. ಆತ ನಿಶ್ಚಯವಾಗಿ ಸದ್ಗುರು ಇರುವನು ನಿಶ್ಚಯ ಮಾಡಿದರು. ಮಂಗೇಶನ ಮನೆಯೊಳಗಿನ ಜನರಿಗೆ ಸಿದ್ದಪ್ಪನ ಬಂದದ್ದು ವಿಚಾರಿಸಿದ್ರೆ, ಆ ಮನೆಯವ್ರಂತಾರೆ ನಮ್ಮಲ್ಲಿ ಸಿದ್ದಪ್ಪನವನು ಇಲ್ಲ ಅಂತಾರೆ. ಅವರು ಇವನು ಎಲ್ಲಿ ಸಿದ್ದಪ್ಪ ಬಂದಿವ, ನಮ್ಮಲ್ಲಿ ಸಿದ್ದಪ್ಪನವರು ಅತ್ಯಾರು ಇಲ್ಲ. ಅದನ್ನು ಕೇಳಿ ಅವರು ಬಹಳ ಏನತ್ತಾರಂತ ಆಶ್ಚರ್ಯಪಟ್ಟು, ಆತನು ನಮ್ಮ ಮನೆಯ ಮನುಷ್ಯನೇ ಅಲ್ಲ, ನೀವು ಯಾರೆಂಬುದು ನಮಗೆ ಗೊತ್ತಿಲ್ಲ. 2ನೇ ಗ್ರಾಮಕ್ಕೆ ಹೋಗಿರ್ತಕ್ಕಂಥ ನಮ್ಮ ಯಜಮಾನರು ಗುರ್ತದವರು ಅಂತ ತಿಳ್ಕೊಂಡು ನಾವು ಸುಮ್ಮನೆ ಇದ್ದೇವೆ ಏನ್ರಿ. ನೀವು ನಮ್ಮ ಯಜಮಾನ್ರಿಗೆ ಗೆಳೆಯರು ಇರ್ಬೋದು ಅಂತ ನಾವು ಸುಮ್ಮನೆ ಇದ್ದೆ, ಇಲ್ಲದಿದ್ರೆ ನಾವು ಆಶ್ರಯ ಕೊಡ್ತಿದ್ದಿಲ್ಲ. ಈಗ ನೀವು ಯಾರಂತ ನಮಗೆ ಹೇಳ್ರಿ, ನೀವು ಸಿದ್ಧಾರ್ಥ ಭಕ್ತರೇನು? ಹೌದು. ಆವಾಗ ಅವ್ರಿಗೆ ಇಷ್ಟು ಸಂತೋಷ ಆಯ್ತು. ಹಾಗಾದ್ರೆ ನಿರ್ಭಯರಾಗಿ ಇಲ್ಲೇ ಎದ್ದು ಬಿಡ್ರಿ ಅಂತ ಹೇಳಿದರು ಪರಶುರಾಮ ಪಂತ. ಹಾಗಾದರೆ ನಮ್ಮ ಪರಿಚಯವಿಲ್ಲದಿದ್ದರೆ ಅವನು ಕೂಡ ನೀವು ಹಣ್ಣು ಹಾಲ ಯಾಕೆ ಕೊಟ್ಟು ಕಳಿಸಿರಿ ಅಂತ ನಾವು ಅವಂದ, ನಮ್ಗೆ ಹಣ್ಣನ್ನು ಕೊಟ್ಟಿಲ್ಲ, ಹಾಲು ನಾವು ಕೊಟ್ಟೇ ಇಲ್ಲ. ಅವು ಹಾಲು ಎಲ್ಲಿದ ಬಂದು, ಹಣ್ಣು ಎಲ್ಲಿದ ಬಂದು? ಆಶ್ಚರ್ಯ. ಆದ್ದರಿಂದ ಮನೆಯೊಳಗೆ ಬಂದೇ ಇಲ್ಲ. ಅವೆಲ್ಲ ಮಾಯಕ ಪದಾರ್ಥಗಳು. ನೀವು ಹೇಳಿದಂಥ ಈತನು ಸಿದ್ಧಾರೂಢನ ಇರಬಹುದು ಅಂತ ಮನೆಯವರು ಈಗ ಗೊತ್ತಾಯ್ತು. ಈಗ ಬಹುಶಃ ನಮ್ಮಲ್ಲಂತೂ ಸಿದ್ದಪ್ಪ ಯಾರು ಇಲ್ಲ. ಆ ಸಿದ್ದಪ್ಪ ಅಂದ್ರೆ ನಿಮ್ಮ ಹುಬ್ಬಳ್ಳಿ ಸಿದ್ದಪ್ಪನ ಇರಬೇಕು. ಅದಕ್ಕೋಸ್ಕರ ಎಲ್ಲಕ್ಕೂ ನಿಶ್ಚಯವಾಯಿತು. ಏನಂದ್ರೆ ಸಿದ್ಧಾರೂಢ ವೇಷ ಪಲ್ಲಟ್ಟು ಮಾಡಿಕೊಂಡು ಬಂದಿದ್ದಾನೆ. ಯಾಕಂದರೆ ಅವನು ಮಹಾಭಕ್ತಾಭಿಮಾನಿ ಇದ್ದಾನೆ. ಯಾವಾಗಲೂ ಆತನಿಗೆ ಭಕ್ತರ ಚಿಂತೆನೇ ಇರ್ತದೆ. ಆ ಮನೆಯ ಮಂದಿಗೆ ಬಹಳ ಸಂತೋಷ ಆಯ್ತು. ನಮಗೂ ಸಿದ್ಧಾರೂಢ ದರ್ಶನ ಮಾಡಿಸ್ರಿ ಅಂತಾರ. ನೋಡಿ ಎಲ್ಲೆಲ್ಲಿ ಸಂಬಂಧ, ಏನೇನು ಸೂತ್ರ, ಅಪ್ಪನ ಬಳ್ಳಿ ಹೆಂಗೆ ಹಬ್ಬತೈತಿ ಅನ್ನೋದು ಗೊತ್ತಾಗೋದಿಲ್ಲ. ಅಪರಿಚಿತ ಮನೆ ಅದು. ಅಲ್ಲಿ ನೀವು ಕುಂತೀರಿ ಅಂದ ಬಳಿಕ, ನೀವು ಸಿದ್ಧಾರ್ಥ ಭಕ್ತರಿ ಅಂದ ಬಳಿಕ ನಾವು ಸಿದ್ಧಾರೂಢಪ್ಪನ ಕೀರ್ತಿ ಕೇಳಿದೀವಿ. ನಾವು ಕೂಡ ಸಿದ್ಧಾರ್ಥ ಏನು ಮಾಡ್ತೀವಿ ಅಂತ ಕೇಳಿದ್ರೆ ದರ್ಶನ ಮಾಡಿಸ್ಕೊಡ್ರಿ ನಮಗೂ. ನೀವು ತಿರುಗಿ ಹುಬ್ಬಳ್ಳಿಗೆ ಹೋಗುವಾಗ ಅವಶ್ಯವಾಗಿ ನಮ್ಮ ಹತ್ತಿರ ಬರ್ರಿ, ಸದ್ಗುರು ಭೇಟಿ ಮಾಡಿಸ್ತಾ ಇದ್ದೇನೆ ಪರಶುಪಂತಂದ. ಆಗಲೇ ನಾವು ಬಂದು ನಿಮ್ಮನ್ನು ಕರ್ಕೊಂಡು ಹೋಗಿ ಸದ್ಗುರುನಾಥನನ್ನು ದರ್ಶನ ಮಾಡಿಸ್ತೀವಿ ಅಂತೇಳಿ ಮಲ್ಲಾಪುರದಲ್ಲಿ ರಾತ್ರಿ ಮಂದಿ ಎಲ್ಲ ತಮ್ಮ ಸಂಗಡ ಕರ್ಕೊಂಡು ಬಂದು ಸಿದ್ಧಾಶ್ರಮಕ್ಕೆ ಬಂದರು. ನೋಡಿ, ಆ ರೋಣಕ್ಕೆ ಹೋಗಿ ಕಾರ್ಯಕ್ರಮವನ್ನು ಮಾಡಿ ಅವ್ರನ್ನ ಕರ್ಕೊಂಡು ಎಲ್ಲಿಗೆ ಬಂದರು ಅಂತ ಕೇಳ ಸಿದ್ಧಾರ್ಥಕ್ಕೆ ಬಂದರು. ಸರ್ವಭಾರ ಸದ್ಗುರು ಮೇಲೆ ಇಟ್ಟು ಬಿಟ್ಟರೆ ಆತ್ ನಿಶ್ಚಯವಾಗಿ ವಹಿಸುವನು. ಸಿದ್ಧಾರ್ಥ ಮುಂದೆ ಹೇಳಿದರು, ಹೀಗಿಂಗಾತ್ರಪ್ಪ ಪರಶುರಾಮ ಪಂತ್ ಹೇಳಿದಾಗ, ನೀವು ಸದ್ಗುರುನಾಥನ ಮೇಲೆ ಏನು ಇಟ್ಟಿರಲ್ಲ, ಆ ಸದ್ಗುರುನಾಥ ಕಾಯಲೇಬೇಕು. ತಾಳಿ ಕಟ್ಟಿದ ಅಭಿಮಾನ ಗಂಡನಿಗೆ ಅಂತಾರೆ, ಗೊತ್ತೇನು? ತಾಳಿ ಕಟ್ಟ್ಯಾನಂದ ಬಳಿಕ ಒಮ್ಮೆ ಸದ್ಗುರುನಾಥ ನಿನಗೆ ತಲೆ ಮೇಲೆ ಹಸ್ತ ಇಟ್ಟು
ಮಂತ್ರ ಹೇಳ್ಯಾನಲ್ಲ, ಇದೊಂದು ಜನ್ಮದ್ದಲ್ಲ. ಆ ಸದ್ಗುರುನಾಥ ಜನ್ಮ ಜನ್ಮಕ್ಕೆ ಬಂದು ನಿನ್ನ ಮುಕ್ತನನ್ನಾಗಿ ಮಾಡೇ ಕೈ ಬಿಡ್ತಾನೆ ಸದ್ಗುರುನಾಥ. ಮುಕ್ತನನ್ನು ಮಾಡೇ ಕೈ ಬಿಡ್ತಾನಪ್ಪ. ಆದ್ದರಿಂದ ಸದ್ಗುರುಗಳು ಹೋಗಿ ನಮಸ್ಕಾರ ಮಾಡಿದಾಗ ಭಾಳ ಸಂತೋಷ ಆಯ್ತು. ಎಲ್ಲ ಜನ ಕೂಡಿ ಸದ್ಗುರುನ ಮಂಗಳಾರತಿ ಮಾಡಿದ್ರು ಅಂಥೇಳಿ ಇವತ್ತಿನ ಕಾರ್ಯಕ್ರಮ ಮುಕ್ತಾಯ ಮಾಡೋಣ. ಮುಂದಿನ ಕಾರ್ಯಕ್ರಮ ನಾಳಿನ ದಿವಸ ಚಿಂತನೆ ಮಾಡೋಣ. ಸದ್ಗುರುನಾಥ ಮಹಾರಾಜ್.